ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಇದ್ರು ನಿಮ್ಮ ಜ್ಯೋತಿ ಸಿಡಿಯೇ ಗೈಸ್. ಇವತ್ತು ನಾವು ನಮ್ಮ ಬಂಗು ಮನೆಗೆ ಬಂದುಂಟು ಕೂರ್ಗಿಗೆ. ಇವಾಗ ಸಂಜೆ ಆಲ್ಮೋಸ್ಟ್ ಎಷ್ಟು 6:39 ಆಯಿತು. ಇವತ್ತು ಶನಿವಾರ ಸಂತೆ ಆಗುತ್ತೆ ಇಲ್ಲಿ. ಸೊ ಎಲ್ಲರೂ ಒಂದು ರೌಂಡು ಸುತ್ತಾಡ್ಕೊಬರೋಣ ಸಿಟಿನ ಅಂತ ಹೋಗ್ತಾ ಉಂಟು. ನಾವು ಫ್ಯಾಮಿಲಿ ಎಲ್ಲ ಬಂದುಂಟು. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ ನಮ್ಮ ಜರ್ನಿ. ನೀವು ಜಾಯ್ನ್ ಆಗಿ ನಮ್ಮ ಜೊತೆ. ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ವಿಡಿಯೋ ಇಷ್ಟ ಲಾಸ್ಟ್ ಒಂದು ಲೈಕ್ ಮಾಡಿ. ಬನ್ನಿ ಗಾಯ್ಸ್, ನೋಡೋಣ ಬನ್ನಿ ಅಂತ. ನನ್ನ ಮಗ ಎಷ್ಟು ಚೆನ್ನಾಗಿ ಲಾಗ್ ಮಾಡ್ತಾನೆ ಅಂದರೆ ಗಾಯ್ಸ್, ನಾನು ಮಾಡೋದು ನೋಡಿಕೊಂಡು ನಾನು ಹೇಗೆಲ್ಲ ಮಾತಾಡ್ತೀನಿ ಹಾಗೆಲ್ಲ ಮಾತಾಡ್ತಾನೆ. ಏನು ನೋಡ್ತೀವಿ ಏನು ಪಾನಿಪುರಿ ತಿನ್ಕೊಂಡು ಬರೋಣ ಗಾಯ್ಸ್. ಕುತ್ಕೊಳ್ಳಿ ಆರಾಮಾಗಿ ಅಂತ. ನೋಡಿ ಎಷ್ಟು ದೊಡ್ಡ ರಂಗೋಲಿ ಬಿಟ್ಟುಂಟಂತ ಹೇಳಿ. ತುಂಬ ಫುಲ್ ರಂಗೋಲಿ. ನೋಡಿ ಹಿಂದೆ ಬರ್ತಿರೋರು ನಮ್ಮ ಶಾಲಮ್ಮ ಮತ್ತೆ ನಮ್ಮ ಮಮ್ಮಿ. ನಮ್ಮ ಶಾಲಮ್ಮನಿಗೆ ಅತ್ತೆ ಆಗ್ಬೇಕು, ನಮಗೆಲ್ಲ ಮಮ್ಮಿ ಆಗ್ಬೇಕು. ನನಗೆ ಮಮ್ಮಿ ಆಗ್ಬೇಕು, ನಿಮಗೆ ಅತ್ತೆ. ಇವರಿಗೆಲ್ಲ ಅಜ್ಜಿ ಆಗಬೇಕು. ಆ್ಯಕ್ಚುಲಿ ನನಗೂ ಅಜ್ಜಿನೇ ಆಗಬೇಕು. ನಾನು ಮಮ್ಮಿ ಅಂತ ಚಿಕ್ಕ ವಯಸ್ಸಿಂದ ಕರೆದು ಮಮ್ಮಿ ಅಂತಲೇ ಕರಿತೀನಿ. ಎಷ್ಟು ಬೇಗ ಕತ್ಲೆ ಆಗೋಯ್ತಂದ್ರೆ ಗಾಯ್ಸ್, ಸಿಕ್ಕಾಪಟ್ಟೆ ಬೇಗ. ನಾವೇ ಕಾಣಿಸ್ತಾ ಉಂಟಲ್ಲೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಬೇಗ ಕತ್ಲಾಗೋಯ್ತು. ನಾವು ತುಂಬ ಬಿಸಿಲಲ್ವಾ ಅಂತ ಹೇಳಿ ಸಂಜೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡಿದೆ ಇದು ರಾತ್ರಿ ಆಗೋಯ್ತು. ಇನ್ನೂ ನಾವು ಡೆಸ್ಟಿನೇಷನ್ ರೀಚ್ ಆಗಿಲ್ಲ. ಕತ್ಲೆ ಏನ್ ಮ್ಯಾಂಗೋ ಇದು? ರಸ್ಪುರಿ. ಅರ್ಧ ಕೆಜಿ ಹಾಕಿ ಸಾಕು, ಅರ್ಧ ಕೆಜಿನ. ಫ್ರೆಂಡ್ಸ್ ಎಲ್ಲ ಉಂಟು ಮೇಡಮ್. ಎರ್ಗಿಂದು ದೋಸೆ ಏನು ಚೆನ್ನಾಗಿರುತ್ತೆ ಅಂತ ಕೇಳಿದೆ ಅಷ್ಟೇ. ಒದ್ದೆ ಪಿಸಿಲ್ಲ ಇವಾಗ ಅದು. ಎಲ್ಲ 200-250 ಕೆಜಿನ. ಯಾವ್ದು 300 ರೂಪಾಯಿ ಕೆಜಿ ಅದು ಮಮ್ಮಿ? ಬ್ಯಾಡ್ಗಿ 300, 200 ಇರ್ತದೆ ಅಂತ. ಎಷ್ಟು ಹೊಡೆದು 6 ಕೆಜಿ ತಗೊಂಡ್ರ. ಇದು ಎಂತ ದ್ರಾಕ್ಷಿ ತೆಗೆಸ್ಕೊಂಡು ಅದು ತಿಂತಿರೋದವನು ನೋಡಿ. ಬೇರೆ ಕಡೆ ಹೋಗ್ಬೇಕು. ಪಾಪ ನಮ್ಮ ಪಜ್ಜಿ ಎಷ್ಟು ಕಷ್ಟಪಡ್ತಾ ಉಂಟು. ಇಲ್ಲೊಂದು ಸ್ವಲ್ಪ ಏನು ಓಪನ್ ಉಂಟಲ್ಲ ತರಕಾರಿ ಅಂಗಡಿ ಅಂತನಾ. ಮಹಾರಾಣಿಯವ್ರು ರೋಡ್ ತೋರ್ಸ್ ಕರ್ಕೊಂಡು ಹೋಗ್ತಾ ಉಂಟು. ಅವ್ರದೇ ಊರಲ್ವಾ, ಗಲ್ಲಿಗಳಿಂದ ಗೊತ್ತಿರುತ್ತೆ ಅವ್ರಿಗೆ. ನೋಡ್ರಪ್ಪ, ನಿಮ್ಗೆಲ್ಲ ಯಾವ್ದು ಇಷ್ಟ ಗಾಯ್ಸ್? ಎಲ್ಲೋ ಪಜ್ಜು ಕಲರ್ ಮಿಕ್ಸ್ಚರ್ ಉಂಟಲ್ಲ ಪಜ್ಜು ಇಲ್ಲಿ. ಮಾಡ್ಬೋದಾ ವಿಡಿಯೋ ಮಾಡ್ಕೋಬೋದಾ? ಜಿಲೇಬಿ. ಏನೇನು ತಗೊಂಡೆ ಇವಾಗ? ಏನೇನು ತಗೊಂಡೆ ಬಂದು ನೀನು? ಇದು ಮತ್ತೆ ಇದು ತಗೊಂಡಿದ್ದು. ನಮ್ಮ ಸಂತ ಅಣ್ಣ ನೋಡಿ ರೋಡಲ್ಲೇ ಸಿಗ್ತಾ ನಮಗೆ. ಇದು ಮಗಳೇ ಹುಷಾರೈತೆ. ಹೇಳೋ, ಈಗ ಇವತ್ತೇ ಬರ್ತೀಯ ಮನೆಗೆ ಇಲ್ಲ ನೆಕ್ಸ್ಟ್ ವೀಕ್? ಅಪರೂಪಕ್ಕೆ ಸ್ನಾನ ಮಾಡ್ತಿದ್ದೀನಿ. ಇವತ್ತು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಬಿಟ್ಟು ಬರ್ತೀನಿ. ಹೌದಾ? ಖಂಡಿತ ಒಂದು 10-11 ಗಂಟೆ ಹೊತ್ತಿಗೆ ಬರ್ತೀನಿ. 11 ಗಂಟೆ ಅಷ್ಟರಲ್ಲಿ? ಶನಿವಾರ ಸಂತೆ ಬಸ್ ನಿಲ್ದಾಣ ತ್ರಿಭುವನ. ಸೊ ಗೈಸ್, ನೆಕ್ಸ್ಟ್ ಮಕ್ಕಳೆಲ್ಲ ಕೆಫೆಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ರು. ಸೊ ನಾವು ಆಟೋದಲ್ಲೇ ಕೆಫೆಗೆ ಹೊರಟ್ವಿ. ಕೆಫೆ ಹುಡ್ಕೊಂಡು 2 ಕಿಲೋಮೀಟರ್ ಬಂದ್ವಿ ನೋಡಿ ಆಟೋದಲ್ಲಿ.
ಚೆನ್ನಾಗುಂಟಲ್ಲ ಕೆಫೆ ಅದು ಬಜ್ಜು ಪರವಾಗಿಲ್ಲ. ನಮ್ಮ ಕೂರ್ಗಲ್ಲಿ ಒಳ್ಳೆ ಕೆಫೆ ಇದೆ. ಓಹ್ ಫಿಕ್ಸ್ ಆದ್ರಾ? ಚಾರ್ಲಿ ಚಾಪ್ಲಿನ್ ಟೇಕ್ ಮೈ ಅಡ್ವೈಸ್ ಐ ಡೋಂಟ್ ಯೂಸ್ ಇಟ್. ಗೈಸ್ ಕೆಫೆ ಒಳಗಡೆ ಎಷ್ಟು ಚೆನ್ನಾಗಿತ್ತಂದರೆ ಅದರಲ್ಲೂ ನಾವು ಕೂತಿದ್ವಲ್ಲ ಆ ಕಡೆ ಕ್ಯಾಬಿನ್ ಹತ್ರ ಇಂಟೀರಿಯರ್ ಮಾತ್ರ ಸಖತ್ತಾಗಿತ್ತು. ಎಲ್ಲ ಹ್ಯಾಂಡ್ ಪೇಂಟಿಂಗ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು ನೋಡಿ. ಮತ್ತು ಟೇಬಲ್ಗಳು ಅಷ್ಟೇ ತುಂಬ ಯೂನಿಕ್ಕಾಗಿ ಜೋಡಿಸಿದ್ರು. ಚಿಕ್ಕ ಕೆಫೆ ಆದ್ರೂ ತುಂಬ ಚೆನ್ನಾಗಿತ್ತು, ನೀಟಾಗಿತ್ತು. ಶಾಲಮ್ಮ ಹಾಯ್ ಬಾಯ್. ಎಷ್ಟು ಪಿಕ್ಚರ್ಸ್ ಉಂಟು, ಹಬ್ಬ ಸಕ್ಕತ್ತಾಗಿ ಉಂಟು ಆ್ಯಕ್ಚುಲಿ. ಎಲ್ಲ ಹ್ಯಾಂಡ್ ಪೇಂಟಿಂಗ್ ಅಂತ ಎಷ್ಟು ಚೆನ್ನಾಗಿ ಬಿಡಿಸುಂಟು ಅಂದರೆ ನೋಡಿ, ಒಂದಕ್ಕಿಂತ ಒಂದು ವೆರೈಟಿ ಆಗುಂಟು ನೋಡಿ. ಎಲ್ಲ ಹ್ಯಾಂಡ್ ಪೇಂಟ್ಸ್ ಎಲ್ಲದಕ್ಕೂ ಒಂದೊಂದು ಥಾಟ್ಸ್ ಬರ್ದುಂಟು ನೋಡಿ. ಸಕ್ಕತ್ತಾಗಿ ಉಂಟು ಆ್ಯಕ್ಚುಲಿ. ಲೆಟ್ಸ್ ಸೀ ಇಟ್. ಎಲ್ಲ ಪಿಕ್ಚರ್ ಜೊತೆಗೂ ಒಂದೊಂದು ಥಾಟ್ಸ್ ಉಂಟು, ಏನಾದರೂ ಒಂದು ಲೈನ್ಸ್ ಉಂಟು. ಆಮೇಲೆ ಸರಿ ಹೋಗಲ್ಲ ಅದು, ಒಂದೊಂದು ಮಿಡಲ್ಲಿ ಕೊಡ್ಬೋದು ಅಷ್ಟೇ, ಎಲ್ಲದಕ್ಕೂ ಈ ಥರ ಅನ್ಸ್ಬಿಡುತ್ತೆ. ಪ್ರೀತಿ ಉಕ್ಕಿ ಹರಿತಾ ಉಂಟು ಅಕ್ಕನ ಮೇಲೆ. ಇವಾಗ ಹೋದಾಗ ಹೊಡಿ, ಮನೆಗೆ ಹೋದ್ಮೇಲೆ ಓದೇಬೇಕಾ? ನೋಡಿ, ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ, ಲವ್ ಅಟ್ ಫಸ್ಟ್ ಬೈಟ್. ರಾಯಲ್ ಆರ್ಟ್ಸ್ ಅಂತೆ, ನಂಬರ್ ಮೆನ್ಷನ್ ಮಾಡುಂಟು ಇವರು ನೋಡಿ. ಸಖತ್ತಾಗಿ ಮಾಡಿ ಪೇಂಟಿಂಗ್. ಯಾರಿಗಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ದೇವ್ರೇ, ಜಾಸ್ತಿ ಆಗಿದೆ ಹೊರಗೆ ಕೊಡ್ತಿರೋದು. ಇಲ್ಲ ಅಂದ್ರೆ ಒಂದು ಸಿಪ್ಪು ತಿನ್ಬಿಟ್ರೆ ಇನ್ನೇ ಹೊರಗೆ ಹೋಗಲ್ಲ. ತಿನ್ನಿ ಅಮ್ಮ ಮಗ ಇಷ್ಟ ಆಗಿ ತಗೊಂಡೆ. ಅವಾಗ ಒಂದು ಸಿಪ್ಪು ಇಲ್ಲ ಅವತ್ತು ಇನ್ನೇ ಗೊತ್ತಾಗಲ್ಲ, ಹಂಗೆ ಕಿಚ್ಚಾಡ್ತಾರೆ. ಸಾಕು ಪ್ರೈಸ್ ಬಂತು. ಫ್ರೆಂಚ್ ಫ್ರೈಸ್ ತಗೊಳ್ಳಿ. ಚೀಸಿ ಮುಗಿಸ್ಕೊಂಡು ಹೊರಟ್ವಿ. ಊಟ ಮಾಡ್ತೀವೋ ಮನೇಲಿ ಇಲ್ವಾ ಗೊತ್ತಿಲ್ಲ. ನಾನಂತೂ ಊಟನೇ ಮಾಡಲ್ಲಪ್ಪ. ಇವಾಗ ಮುಗಿಸ್ಕೊಂಡು ಹೊರಟ್ವಿ ಇಲ್ಲಿ ಕೆಫೆಯಿಂದ. ಫುಲ್ ಇಲ್ಲೇ ಹೊಟ್ಟೆ ತುಂಬ ಹೋಯ್ತು. ಮನೆಗೆ ಊಟ ಮಾಡ್ತೀವಿ ಗೊತ್ತಿಲ್ಲ. ಸೊ ಗೈಸ್ ಇವತ್ತಿಗೆ ಇಷ್ಟೇ. ಫಸ್ಟ್ ಟೈಮ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋ ನಿಮ್ಮನ್ನ ಮೀಟ್ ಆಗ್ತೀನಿ ಗೈಸ್. ಅಲ್ಲಿ ತನಕ ನನ್ನ ವೀಡಿಯೋಸ್ಗಳನ್ನ ಹೀಗೆ ನೋಡ್ತೀರಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಲವ್ ಯು ಆಲ್, ಬಾಯ್. ಸಬ್ಸ್ಕ್ರೈಬ್.